Hello students, welcome to Ask Your Doubt. If you have any doubt, comment your question in the comment section and I will make a video on your doubt question. Okay, so download the notes from Telegram app. So these are the Telegram channel names. If you have any doubts, just comment down your question. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮಗೆ ಈ ಪಾಯಿಂಟ್ಸ್ ಗೊತ್ತಿರಬೇಕು: ತ್ರಿಜ್ಯ, ವ್ಯಾಸ, ಜ, ಕಂಸ. ಓಕೆ, ತ್ರಿಜ್ಯ ಅಂದ್ರೇನು? ಕೇಂದ್ರದಿಂದ ಪರಿಧಿಗೆ ಸೇರಿಸುವ ರೇಖೆ. ಕೇಂದ್ರದಿಂದ ಪರಿಧಿಗೆ ಸೇರಿಸುವ ರೇಖೆ ತ್ರಿಜ್ಯ, ರೇಡಿಯಸ್ ಅಂತ ಹೇಳ್ತೀವಿ. ಅದಕ್ಕೆ ಆರಿಂದ ಡಿನೋಟ್ ಮಾಡ್ತೀವಿ. ಅದೇ ರೀತಿ ವ್ಯಾಸ. ವ್ಯಾಸ ವೃತ್ತದ ಮೇಲಿನ ಎರಡು ಬಿಂದುಗಳು ಸೇರಿಸುವ ರೇಖೆ ಕೇಂದ್ರದ ಮೂಲಕ ಹಾದು ಹೋಗಬೇಕು. ಓಕೆ, ಏನಾಗಬೇಕಿದು? ಕೇಂದ್ರದ ಮೂಲಕ ಹಾದು ಹೋಗಬೇಕು. ಸೊ ಇದು ಡಯಾಮೀಟರ್, ಡಿ ಇಂದ ಡಿನೋಟ್ ಮಾಡ್ತೀವಿ. ಅದೇ ರೀತಿ ಜ ಅಂದರೆ ವೃತ್ತದ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖೆ. ಅಂದರೆ ನಾವು ಈ ಡಯಾಮೀಟ್ರಿಗೆ ಕೂಡ ಜ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಪಾಯಿಂಟ್ ಗೊತ್ತಿರಬೇಕು, ಅತಿ ದೊಡ್ಡ ಜ ನಾವು ವ್ಯಾಸ ಅಂತ ಹೇಳ್ತೀವಿ. ವೃತ್ತದ ಅತಿ ದೊಡ್ಡ ಜ, ಸೊ ಇದಕ್ಕೆ ನಾವು ವ್ಯಾಸ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಂಸ. ಸೊ ವೃತ್ತ ಪರಿಧಿ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ಭಾಗ. ಸೊ ಈ ಎರಡು ಬಿಂದುಗಳ ನಡುವಿನ ದೂರ ಏನದಲ್ಲ, ಇದಕ್ಕೆ ನಾವು ಕಂಸ, ಆರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ಜಾಗೆ ನಾವು ಕಾರ್ಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ತ್ರಿಜ್ಯಾಂತರ ಖಂಡ ಅಂದರೆ ಸೆಕ್ಟರ್. ಎರಡು ತ್ರಿಜ್ಯಗಳ ನಡುವಿನ ಭಾಗ. ಸೊ ಈ ಭಾಗಕ್ಕೆ ಏನಂತೇವೆ ನಾವು ತ್ರಿಜ್ಯಾಂತರ ಖಂಡ, ಸೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಈ ಭಾಗಕ್ಕೆ ಕೂಡ ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಸೊ ಇದು ಚಿಕ್ಕ ತ್ರಿಜ್ಯಾಂತರ ಖಂಡ, ಅದ್ರ ಸಲುವಾಗಿ ಇದಕ್ಕೆ ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಚಿಕ್ಕ ಭಾಗ ಇರೋದು ಲಘು ಆ್ಯಂಡ್ ದೊಡ್ಡ ಭಾಗ ಇರೋದು ಅಧಿಕ. ಸೊ ಇದರಲ್ಲಿ ಎರಡು ಬರ್ತಾವ, ಒಂದು ಮೈನರ್ ಸೆಕ್ಟರ್, ಇನ್ನೊಂದು ಮೇಜರ್ ಸೆಕ್ಟರ್. ಲಘು ಮೀನ್ಸ್ ಮೈನರ್, ಅಧಿಕ ಅಂದರೆ ಮೇಜರ್. ಓಕೆ, ಅದೇ ರೀತಿ ವೃತ್ತಖಂಡ. ಸೊ ಇದರಲ್ಲಿ ಒಂದು ಜ ಹಾಗೂ ಕಂಸ, ಇವುಗಳ ಮಧ್ಯದ ಭಾಗಕ್ಕೆ, ಈ ಭಾಗಕ್ಕೆ ಏನಂತ ಹೇಳ್ತೀವಿ? ವೃತ್ತಖಂಡ, ಸೆಗ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ ಎರಡು ಭಾಗ ಅದಾವ. ಸೊ ಒಂದು ಲಘು, ಇನ್ನೊಂದು ಅಧಿಕ, ಮೈನರ್, ಮೇಜರ್. ಲಘು, ಇನ್ನೊಂದು ಅಧಿಕ. ಲಘು ವೃತ್ತಖಂಡ ಆ್ಯಂಡ್ ಇದು ಅಧಿಕ ವೃತ್ತಖಂಡ. ಓಕೆ, ಮೈನರ್ ಸೆಗ್ಮೆಂಟ್, ಮೇಜರ್ ಸೆಗ್ಮೆಂಟ್. ನೆಕ್ಸ್ಟ್ ಅರ್ಧವೃತ್ತ. ಸೊ ಅರ್ಧವೃತ್ತ ಅಂದರೆ ಹಾಫ್ ಸರ್ಕಲ್. ಸೊ ಈ ಭಾಗಕ್ಕೆ ನಾವು ಅರ್ಧ ವೃತ್ತಖಂಡ ಅಂತ ಹೇಳ್ಬೋದು, ಅರ್ಧ ವೃತ್ತ ಅಂತ ಹೇಳ್ಬೋದು, ಸೆಮಿ ಸರ್ಕಲ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ವೃತ್ತ ಚತುರ್ಥಕ ಅಂದರೆ ವೃತ್ತದ ನಾಲ್ಕನೇ ಒಂದು ಭಾಗ. ಇವಾಗ ನಾನು ವೃತ್ತಕ್ಕೆ 4 ಭಾಗ ಮಾಡಿದ್ನಂದರೆ, ಸೊ ಇಲ್ಲಿ ಒಂದು ಭಾಗಕ್ಕೆ 4ನೇ ಭಾಗ, ಅದಕ್ಕೆ ನಾವು ವೃತ್ತ ಚತುರ್ಥಕ, ಕ್ವಾಡ್ರಂಟ್ ಆಫ್ ಸರ್ಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ಮುಲಾಸ್. ಒಂದು ವೃತ್ತದ ಪರಿಧಿ. ಇವಾಗ ಇದೊಂದು ವೃತ್ತ ಇದೆ, ಇಲ್ಲಿ ಈ ವೃತ್ತದ ಪರಿಧಿಯ ಉದ್ದ ಎಷ್ಟು ಅಂತ ಕ್ವಶನಲ್ಲಿ ಕೇಳಿದಾಗ ನಿಮ್ಗೆ ಇಲ್ಲಿ ತ್ರಿಜ್ಯ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸಾಂಪಲ್, ಈ ವೃತ್ತ ಪರಿಧಿಯನ್ನು, ಓಕೆ, ಇದೊಂದು ಹಗ್ಗ ಅಂತ ತಿಳ್ಕೊಳ್ಳಿ ಅಥವಾ ದಾರ ಅಂತ ತಿಳ್ಕೊಳ್ಳಿ, ಕಟ್ ಮಾಡಿಬಿಟ್ಟು ಸ್ಟ್ರೇಟಾಗಿಟ್ಟಾಗ ಇದ್ರದ್ದು ಟೋಟಲ್ ಲೆಂತ್ ಎಷ್ಟು, ಇದ್ರದ್ದು ಉದ್ದ ಎಷ್ಟು ಅಂತ ಕೇಳಿದ ರೀತಿ. ಓಕೆ, ಸೊ ಇಲ್ಲಿ ನೀವು ರೇಡಿಯಸ್ ಕೊಟ್ಟಾಗ ನೀವು ಡೈರೆಕ್ಟಾಗಿ 2πr ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದು ಎಷ್ಟು ಉದ್ದ ಇದೆ ಅಂತ ನೀವು ಕಂಡುಹಿಡ್ಕೊಳ್ಬೋದು. ಅದೇ ರೀತಿ ಸೆಕೆಂಡ್ ಒನ್, ಒಂದು ವೃತ್ತದ ವಿಸ್ತೀರ್ಣ ಅಂದರೆ
ಈ ವೃತ್ತದ ಒಟ್ಟು ವಿಸ್ತೀರ್ಣ ಕಂಡುಹಿಡಿಯೋ ಸಲುವಾಗಿ, ಒಳಭಾಗದ ವಿಸ್ತೀರ್ಣ ಕಂಡುಹಿಡಿಯೋ ಸಲುವಾಗಿ ನಾವು ಸೂತ್ರ ಯೂಸ್ ಮಾಡ್ತೀವಿ, ದಟ್ ಈಸ್ ಪೈ ಆರ್ ಸ್ಕ್ವೇರ್. ಅದೇ ರೀತಿ ಈ ವೃತ್ತದಲ್ಲಿ ಪರಿಧಿಯ ಸುತ್ತಳತೆ ಅಂದರೆ ಒಟ್ಟು ಪರಿಧಿ ಎಷ್ಟು ಅಂತ ಕಂಡುಹಿಡಬೇಕಾದ್ರೆ 2πr ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲಿ 360 ಡಿಗ್ರಿ ಕಂಪ್ಲೀಟ್ ಆಗಿದೆ, ರೈಟ್? 360 ಡಿಗ್ರಿ. ಸೊ ಫಾರ್ಮುಲಾದಲ್ಲಿ 360 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಬರುತ್ತೆ. ಓಕೆ, ಅಂದರೆ ಟೋಟಲ್ 360 ಡಿಗ್ರಿ ಕಂಪ್ಲೀಟ್ ಆದಾಗ ನಮಗೆ ವೃತ್ತದ ಪರಿಧಿ ಎಷ್ಟು ಅಂತ ನಾವು ಕಂಡುಹಿಡ್ಕೊಳ್ಳೋಕ್ಕೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ 360 ಕ್ಯಾನ್ಸಲ್ ಆಗಿರೋದ್ರಿಂದ ನಾವು 2πr ಅಂತ ಅಷ್ಟೇ ಉಪಯೋಗಿಸ್ತೀವಿ. ಇವಾಗ ಕ್ವಶನ್ನಲ್ಲಿ ಸಮ್ ಆ್ಯಂಗಲ್, ಓಕೆ, ಎಕ್ಸಾಂಪಲ್ ಒಂದು 90 ಡಿಗ್ರಿ ತೊಗೊಳ್ಳೋಣ. ಓಕೆ, ಸೊ 90 ಡಿಗ್ರಿಯಿಂದ ಉಂಟಾದ ಈ ಕಂಸದ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಸೊ ವೃತ್ತ ಪರಿಧಿಯ 4ನೇ ಭಾಗ, ರೈಟ್? ಸೊ 4ನೇ ಭಾಗ ಯಾವ ರೀತಿ ಬಂತು? ಅಲ್ಲಿ ಆ್ಯಂಗಲ್ 90 ಡಿಗ್ರಿ ಕ್ರಿಯೇಟ್ ಆಗಿದೆ ಅಲ್ಲ. ಸೊ ದಿಸ್ ಆ್ಯಂಗಲ್ 90 ಡಿಗ್ರಿ. ಸೊ ಈ ಆ್ಯಂಗಲ್ 90 ಡಿಗ್ರಿ ಟೋಟಲ್ 360 ಡಿಗ್ರಿದು, ಸೊ ಅದರದ್ದು 4ನೇ ಭಾಗ ಅಂದ ರೀತಿ. ಸೊ 90ಇಂದ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಇಲ್ಲಿ 1/4. ಓಕೆ, ಅಂದರೆ ನಾವು ಪರಿಧಿಯ ಸುತ್ತಳತೆ ಕೋನ ಕೊಟ್ಟಾಗ ನಾವು θ/360 ಅಂತ ಉಪಯೋಗಿಸ್ಬೇಕು. ಥೀಟಾ ಮೀನ್ಸ್ ಆ್ಯಂಗಲ್. ಓಕೆ, ಥೀಟಾ ಅಂದರೆ ಕೋನ. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರೋ ಕೋನ ನಾವು ಉಪಯೋಗಿಸ್ಕೊಳ್ಬೇಕು, ಥೀಟಾ. ಅದೇ ರೀತಿ ವಿಸ್ತೀರ್ಣ ಸಲುವಾಗೂ, ಸೊ ಇಷ್ಟೇ 4ನೇ ಭಾಗದಲ್ಲಿ ಉಂಟಾದ ವೃತ್ತ ಚತುರ್ಥಕದ ವಿಸ್ತೀರ್ಣ. ಸೊ ಇದ್ರ ಸಲುವಾಗೂ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್. ಸೊ 90 ಡಿಗ್ರಿಯಿಂದ ಉಂಟಾದ ವಿಸ್ತೀರ್ಣ ಎಷ್ಟು? 90 ಡಿಗ್ರಿ ಬೈ 360, ರೈಟ್? ಅಂದರೆ ವೃತ್ತದ ವಿಸ್ತೀರ್ಣ, ಈ ತ್ರಿಜ್ಯಾಂತರ ಖಂಡದಲ್ಲಿ ಏರ್ಪಟ್ಟ ವಿಸ್ತೀರ್ಣ ಕಂಡುಹಿಡಿಯೋ ಸಲುವಾಗಿ ಏನು ಮಾಡ್ತೀವಿ? ಪೈ ಆರ್ ಸ್ಕ್ವೇರ್ ಇಂಟು θ/360. ಸೊ ಇದೇ ನಮ್ಮದು ಫಾರ್ಮುಲಾ ನಂಬರ್ 3 ಆ್ಯಂಡ್ ಫಾರ್ಮುಲಾ ನಂಬರ್ 4. 2πr ಇಂಟು θ/360, ಪೈ ಆರ್ ಸ್ಕ್ವೇರ್ θ/360. 5th ಫಾರ್ಮುಲಾ, ಒಂದು ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಸೊ ಇಲ್ಲಿ ಈ ತ್ರಿಜ್ಯಾಂತರ ಖಂಡದಲ್ಲಿ ನಾವು ಈ ಸಮದ್ವಿಬಾಹು ತ್ರಿಭುಜವನ್ನು ಮೈನಸ್ ಮಾಡಬೇಕು. ಸೊ ಇವೆರಡೂ ವೃತ್ತದ ತ್ರಿಜ್ಯಗಳು, ಆದ್ದರಿಂದ ಸಮದ್ವಿಬಾಹು ತ್ರಿಭುಜ ಅಂತ ನಾವು ಹೇಳ್ಬೋದು, ಕರೆಕ್ಟ್? ಅಂದರೆ ಅನುರೂಪ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಅನುರೂಪ ತ್ರಿಭುಜದ ವಿಸ್ತೀರ್ಣ. ಸೊ ಈ ತ್ರಿಜ್ಯಾಂತರ ಖಂಡದಲ್ಲಿ ಉಂಟಾದ ತ್ರಿಭುಜವನ್ನು ನಾವು ಮೈನಸ್ ಮಾಡಿದಾಗ ನಮಗಿಲ್ಲಿ ವೃತ್ತಖಂಡದ ವಿಸ್ತೀರ್ಣ ಗೊತ್ತಾಗ್ತದೆ. ಓಕೆ, ಸೊ ಇದ್ರ ಸಲುವಾಗಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಗೊತ್ತಿರಬೇಕು. ಸೊ ಅನುರೂಪ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇವಾಗೇ ನಮಗೆ ಗೊತ್ತಾಯಿತು, ಪೈ ಆರ್ ಸ್ಕ್ವೇರ್ θ/360, ಪೈ ಆರ್ ಸ್ಕ್ವೇರ್ θ/360 ಮೈನಸ್ ಅನುರೂಪ ತ್ರಿಭುಜದ ವಿಸ್ತೀರ್ಣ. ಓಕೆ, ಆ್ಯಕ್ಚುಲಿ ಸೊ ಇದು ಒಂದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ r²/2 ಇಂಟು ಸೈನ್ ಥೀಟಾ. ಓಕೆ, ಸೊ ಇದು ಫಾರ್ಮುಲಾ ಗೊತ್ತಿರಬೇಕು, r²/2 ಇಂಟು ಸೈನ್ ಥೀಟಾ. ಸೊ r² ಬೇಕಾದರೆ ಕಾಮನ್ ತೊಗೊಳ್ಬೋದು, ಇಲ್ಲಾಂದರೆ ಇಷ್ಟು ಫಾರ್ಮುಲಾ ನೆನ್ಪಿಟ್ಕೊಳ್ಬೋದು. ಸೊ ಅಭ್ಯಾಸದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ನಿಮಗಿಲ್ಲಿ ಸೈನ್ ಥೀಟಾದ ವ್ಯಾಲ್ಯೂಸ್ ಎಲ್ಲ ಗೊತ್ತಿರಬೇಕು, ಫ್ರಮ್ 0 ಡಿಗ್ರಿಯಿಂದ 120 ಡಿಗ್ರಿ ತನಕ. ಸೊ 0 ಡಿಗ್ರಿ ಸೈನ್ 0 0, ಸೈನ್ 30 ಡಿಗ್ರಿ 1/2, ಸೈನ್ 45 ಡಿಗ್ರಿ 1/√2, ಸೈನ್ 60 ಡಿಗ್ರಿ √3/2, ಸೈನ್ 90 ಡಿಗ್ರಿ 1, ಸೈನ್ 120 ಡಿಗ್ರಿ √3/2.
ಅಭ್ಯಾಸ 5.1ನಲ್ಲಿ ಫಸ್ಟ್ ಕ್ವಶನ್, ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಆ್ಯಂಡ್ 9 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ 19 ಸೆಂಟಿಮೀಟರ್ 9 ಸೆಂಟಿಮೀಟರ್ ಇರೋ ಎರಡು ವೃತ್ತಗಳದವ. ಇವೆರಡು ಪ್ಲಸ್ ಮಾಡಿದಾಗ ಮೀನ್ಸ್ ಸೊ ಈ ವೃತ್ತ ಪರಿಧಿ, ಓಕೆ, ಈ ವೃತ್ತ ಪರಿಧಿ ಆ್ಯಂಡ್ ಈ ವೃತ್ತ ಪರಿಧಿ ಇವೆರಡಕ್ಕೆ ಸೇರಿಸ್ಕೊಂಡು ಮತ್ತೊಂದು ವೃತ್ತ ಪರಿಧಿ ತಗೊಂಡ್ಬಿಟ್ಟು ಒಂದು ವೃತ್ತ ರಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವೆರಡು ವೃತ್ತಗಳ ಒಟ್ಟು ಉದ್ದ ಮೂರನೇ ವೃತ್ತದ ಒಟ್ಟು ಉದ್ದಕ್ಕೆ ಸಮನಾಗಿರುತ್ತೆ ಅಂತ ಅರ್ಥ. ಸೊ ಫಾರ್ಮುಲಾ ಅಂತೂ ಗೊತ್ತಿದೆ ಈ ವೃತ್ತ ಪರಿಧಿದು. ಸೊ ಪ್ರತಿಯೊಂದು 2πr, ಕರೆಕ್ಟ್. ಇಷ್ಟೇ, ರೇಡಿಯಸ್ ಬೇರೆ ಬೇರೆ ಇದೆ, ತ್ರಿಜ್ಯ ಬೇರೆ ಬೇರೆ ಇರೋದ್ರಿಂದ ನಾವು ರೇಡಿಯಸ್ ಹೆಸರು ಚೇಂಜ್ ಮಾಡ್ಕೊಳ್ಬೇಕು. ಸೊ ಕ್ವಶನಲ್ಲಿ ಕೊಟ್ಟಿರೋ ಪ್ರಕಾರ ಫಸ್ಟ್ ಒನ್ ರೇಡಿಯಸ್ R1 19 ಸೆಂಟಿಮೀಟರ್ ಆ್ಯಂಡ್ ಸೆಕೆಂಡ್ ರೇಡಿಯಸ್ 9 ಸೆಂಟಿಮೀಟರ್. ಸೊ ಮೂರನೇ ವೃತ್ತ ಏನಿದೆ ಅದಕ್ಕೆ ನಾವು R3 ಅಂತ ತಗೊಳ್ಳೋಣ. ಎಷ್ಟು? ಸೊ ಪ್ರಶ್ನೆ ಪ್ರಕಾರ ಎರಡು ವೃತ್ತಗಳ ಪರಿಧಿಯ ಒಟ್ಟು ಮೊತ್ತಕ್ಕೆ ಮೂರನೇ ವೃತ್ತದ ಪರಿಧಿ ಸಮನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೂರನೇ ವೃತ್ತದ ಹೆಸರು, ಸೊ ಇದರದ್ದು ರೇಡಿಯಸ್ R3 ಅಂತ ಕೊಡೋಣ. ಆ್ಯಂಡ್ ದಿಸ್ ಒನ್ R1 R2. ಸೊ 2π R3 is equals to 2π R1 plus 2π R2. ಸೊ ಇದರಿಂದ ನೀವು 2π ಕಾಮನ್ ತೊಗೊಳ್ಬೋದಾ? ಸೊ ರಿಮೈನಿಂಗ್ ಪಾರ್ಟ್ R1 plus R2. ಸೊ ಇಲ್ಲಿ ಕೂಡ 2π R3 ಆಸ್ ಇಟ್ ಈಸ್. ಅಂದರೆ 2π ಕ್ಯಾನ್ಸಲ್. R3 is equals to R1 plus R2. ಆ್ಯಂಡ್ ದತ್ತಲ್ಲಿ ಗೊತ್ತಿದೆ ನಿಮಗೆ R1 ಆ್ಯಂಡ್ R2 ಬೆಲೆ. ದಟ್ ಈಸ್ 19 ಸೆಂಟಿಮೀಟರ್ ಪ್ಲಸ್ 9 ಸೆಂಟಿಮೀಟರ್. ಸೊ ರೇಡಿಯಸ್ 3 ಎಷ್ಟಾಗುತ್ತೆ ಇಲ್ಲಿ? 28 ಸೆಂಟಿಮೀಟರ್. ಸೆಕೆಂಡ್ ಕ್ವಶನ್, ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಆ್ಯಂಡ್ 6 ಸೆಂಟಿಮೀಟರ್ ಆಗಿವೆ. ಆ ಎರಡು ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ. ಒಂದು 8 ಸೆಂಟಿಮೀಟರ್ ಇರೋ ವೃತ್ತದ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣ ಆ್ಯಂಡ್ 6 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣ ಪ್ಲಸ್ ಮಾಡಿದಾಗ ಮತ್ತೊಂದು ವೃತ್ತ ಸಿಗ್ತದೆ ನಿಮಗಿಲ್ಲಿ. ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಈ ಎರಡೂ ವೃತ್ತಗಳ ವಿಸ್ತೀರ್ಣ ಪ್ಲಸ್ ಮಾಡ್ಕೊಳ್ಬೇಕು, ಮೂರನೇ ವೃತ್ತದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಸೊ ರೇಡಿಯಸ್ 8 ಸೆಂಟಿಮೀಟರ್ ಮೊದಲನೇ ವೃತ್ತ ಆ್ಯಂಡ್ ಸೆಕೆಂಡ್ ವೃತ್ತ 6 ಸೆಂಟಿಮೀಟರ್ ರೇಡಿಯಸ್. ಸೊ ಮೂರನೇ ವೃತ್ತದ ತ್ರಿಜ್ಯ ರೇಡಿಯಸ್ ಎಷ್ಟು? ಸೊ ಪ್ರಶ್ನೆ ಪ್ರಕಾರ ಎರಡು ವೃತ್ತಗಳ ವಿಸ್ತೀರ್ಣಗಳು ಮೂರನೇ ವೃತ್ತಕ್ಕೆ ಸಮವಾಗಿರಬೇಕು. ಸೊ ನಾನು 2πr², 1 ಸೆಕೆಂಡ್, 2 ಅಲ್ಲ πr², ವೃತ್ತದ ವಿಸ್ತೀರ್ಣ πr². ಸೊ ಮೊದಲನೇ ವೃತ್ತದ ವಿಸ್ತೀರ್ಣ πr1² ಪ್ಲಸ್ ಎರಡನೇ ವೃತ್ತದ ವಿಸ್ತೀರ್ಣ πr2². ಸೊ ಇದು ಎದಕ್ಕೆ ಸಮ ಇರ್ತದೆ ಅಂತ ಹೇಳ್ತಾ ಇದ್ದಾರೆ? ಮೂರನೇ ವೃತ್ತದ ವಿಸ್ತೀರ್ಣಕ್ಕೆ, ದಟ್ ಈಸ್ πr3². ಸೊ ಎರಡರಿಂದ ನೀವು ಪೈ ಕಾಮನ್ ತೊಗೊಳ್ಬೋದು. ಸೊ r1² ಪ್ಲಸ್ r2² is equals to πr3². ಸೊ ಪೈ ಆ್ಯಂಡ್ ಪೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ರಿಮೈನಿಂಗ್ ಪಾರ್ಟ್ r1² plus r2² equal to r3². ಸೊ ರೇಡಿಯಸ್ 1 ಎಷ್ಟು? 8. ಸೊ 8² plus 6² is equals to r3². ಅಂದರೆ 8² 64 ಆ್ಯಂಡ್ 6² 36. ಸೊ ಇದು r3² ಈಕ್ವಲ್ ಇದೆ. ಸೊ 64 plus 36 100. ಇಟ್ ಮೀನ್ಸ್ r3² is equals to 100 ಆ್ಯಂಡ್ r3 is equals to √100. ಅಂದರೆ R3 ವ್ಯಾಲ್ಯೂ ಎಷ್ಟಾಯಿತು? 10 ಸೆಂಟಿಮೀಟರ್. ಥರ್ಡ್ ಕ್ವಶನ್, ಕೇಂದ್ರದಿಂದ ಆರಂಭಿಸಿ ಬಂಗಾರ, ಕೆಂಪು, ನೀಲಿ, ಕಪ್ಪು, ಬಿಳಿ ಎಂಬ 5
ಅಂಕ ಗಳಿಕೆಯ ವಲಯಗಳನ್ನು ಒಳಗೊಂಡಿರುವ ಬಾಣದ ಗುರಿ ಫಲಕವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಬಂಗಾರದ ವಲಯದ ವ್ಯಾಸವು 21 ಸೆಂಟಿಮೀಟರ್, ವ್ಯಾಸ ಕೊಟ್ಟಿದ್ದಾರೆ ಇಲ್ಲಿ ಆಗಿದ್ದು, ನಂತರದ ಪ್ರತಿಯೊಂದು ವಲಯ 10.5 ಸೆಂಟಿಮೀಟರ್ ಅಗಲವನ್ನು ಹೊಂದಿದೆ. ಈ 5 ಅಂಕ ಗಳಿಕೆಯ ವಲಯಗಳ ಪ್ರತಿಯೊಂದರ ವಿಸ್ತೀರ್ಣ ಕಂಡುಹಿಡಿಯಿರಿ. ಮೊದಲನೇದಾಗಿ ಬಂಗಾರದ ವ್ಯಾಸ ಕೊಟ್ಟಿದ್ದಾರೆ ಇಲ್ಲಿ. ಡಯಾಮೀಟರ್ ಎಷ್ಟು? 21 ಸೆಂಟಿಮೀಟರ್. ಅಂದರೆ ನೀವು ಮೊದಲನೇ ವೃತ್ತದ ರೇಡಿಯಸ್ ತ್ರಿಜ್ಯ 21/2 ಅಂತ ಹೇಳ್ಬೋದಾ? D/2 ಅಂದರೆ 21/2 ಸೆಂಟಿಮೀಟರ್ ಮೊದಲನೇ ವೃತ್ತದ ತ್ರಿಜ್ಯ. ಇನ್ನು ಬಂಗಾರದ ವೃತ್ತ ಇದೆ. ಇದರ ಮೊದಲ ತ್ರಿಜ್ಯ ಎಷ್ಟು? ಇದು R1 21/2. ಅದೇ ರೀತಿ ನೆಕ್ಸ್ಟ್ ಎರಡನೇ ವೃತ್ತ, ಕೆಂಪು ವೃತ್ತದವರೆಗೆ ತ್ರಿಜ್ಯ ಎಷ್ಟಾಗ್ತದೆ ಇಲ್ಲಿ? ಪ್ರತಿಯೊಂದು ವೃತ್ತ 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ 10.5, ಆ್ಯಕ್ಚುಲಿ 10.5 ಅಂದರೆ ಎಷ್ಟಿದು? 5 ಇಂದ ಡಿವೈಡ್ ಮಾಡಿದಾಗ 5 to 10, 5 to 10, 5 1. ಓಕೆ, 21/2 ಸೆಂಟಿಮೀಟರ್ ಅಂತ ಅರ್ಥ. 10.5 ಅಂದರೆ 21/2 ಸೆಂಟಿಮೀಟರ್ ಅಂತ ಅರ್ಥ, ಕರೆಕ್ಟ್? ಪ್ರತಿಯೊಂದು ತ್ರಿಜ್ಯಗಳು 21/2 ಸೆಂಟಿಮೀಟರ್ ಜಾಸ್ತಿ ಆಗ್ತವೆ. ಅಂದರೆ ಎರಡನೇ ವೃತ್ತದವರೆಗೆ ತ್ರಿಜ್ಯ ಎಷ್ಟಾಗಬೇಕು? ಮೊದಲನೇ ರೇಡಿಯಸ್ 21/2 ಪ್ಲಸ್ 10.5 ಇನ್ನೂ ಜಾಸ್ತಿ ಆಗಬೇಕು, ಅಂದರೆ 21/2 ಜಾಸ್ತಿ ಆಗಬೇಕು. 21/2 21/2 ಎಷ್ಟು? 21. ಓಕೆ, 21 ಆಗೋದು. 21 ಪ್ಲಸ್ 21 42. ಇಟ್ ಮೀನ್ಸ್ 21 ಸೆಂಟಿಮೀಟರ್. ಅದೇ ರೀತಿ ಮೂರನೇ ವೃತ್ತದವರೆಗಿನ ತ್ರಿಜ್ಯ ಇವಾಗ 21. ಓಕೆ, ಇದೇ ಕಂಟಿನ್ಯೂ ಮಾಡೋಣ. 42/2 ಪ್ಲಸ್ ಇದಕ್ಕೆ ಮತ್ತೆ 10.5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು, ದಟ್ ಈಸ್ 21/2. ಅಂದರೆ LCM 2, 42 ಪ್ಲಸ್ 21 63. 63/2 ಸೆಂಟಿಮೀಟರ್ ಮೂರನೇ ವೃತ್ತದವರೆಗಿನ ತ್ರಿಜ್ಯ. ಅಂದರೆ ಮೂರನೇ ವೃತ್ತ ಯಾವುದು? ಮೊದಲನೇದು ಬಂಗಾರ, ದೆನ್ ಕೆಂಪು, ನೀಲಿ. ಇವಾಗ ನೆಕ್ಸ್ಟ್ ಕಪ್ಪು ವೃತ್ತದವರೆಗಿನ ತ್ರಿಜ್ಯ R4. 63/2 ಮತ್ತೆ 10.5 ಜಾಸ್ತಿ ಆಗಬೇಕು, ಅಂದರೆ 21/2 ಪ್ಲಸ್ ಮಾಡ್ಕೊಳ್ಬೇಕು. 2 LCM. 63 ಪ್ಲಸ್ 21 84, ಅಂದರೆ 42 ಸೆಂಟಿಮೀಟರ್ ಅಂತ ಅರ್ಥ. ಲಾಸ್ಟ್ ಒನ್, ಐದನೇ ವೃತ್ತ, ಅದು ಬಿಳಿ ವೃತ್ತ. ಬಿಳಿ ವೃತ್ತದವರೆಗಿನ ತ್ರಿಜ್ಯ ಇದೇ ತಗೊಳ್ಳೋಣ. 84/2 ಪ್ಲಸ್ 10.5 ಮತ್ತೆ ಪ್ಲಸ್ ಮಾಡ್ಕೊಳ್ಬೇಕು, ಅಂದರೆ 21/2. 2 LCM. 84 ಪ್ಲಸ್ 21 105 ಸೆಂಟಿಮೀಟರ್. ಪ್ರತಿಯೊಂದು ವೃತ್ತದ ತ್ರಿಜ್ಯಗಳು ನಮ್ಗೆ ಗೊತ್ತಾಯ್ತು ಇಲ್ಲಿ. ಅವ್ರ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ? ಪ್ರತಿಯೊಂದು ವೃತ್ತದ ನೋಡ್ರಿ ಈ 5 ಅಂಕ ಗಳಿಕೆಯ ವಲಯಗಳ ಪ್ರತಿಯೊಂದರ ವಿಸ್ತೀರ್ಣ. ಅಂದರೆ ಇದು ಬಂಗಾರ ಏನು ಭಾಗ ಇದೆ, ಇದರದ್ದು ವಿಸ್ತೀರ್ಣ ಸಪ್ರೇಟಾಗಿ ಕಂಡು ಹಿಡ್ಕೊಳ್ಬೇಕು. ದೆನ್ ಇದನ್ನು ಕೆಂಪು ಫಲಕ ಇದೆ, ಇದರದ್ದು ವಿಸ್ತೀರ್ಣ ಎಷ್ಟು? ಅದಾದಮೇಲೆ ನೀಲಿ ಫಲಕ. ನೀಲಿ ಫಲಕದ ಇದರದ್ದು ವಿಸ್ತೀರ್ಣ ಎಷ್ಟು? ಅದಾದಮೇಲೆ ಬ್ಲ್ಯಾಕ್, ಅದಾದಮೇಲೆ ವೈಟ್. ಪ್ರತಿಯೊಂದರ ವಿಸ್ತೀರ್ಣ ಕಂಡು ಹಿಡ್ಕೊಳ್ಬೇಕಂದ್ರೆ ನಾವು ಪ್ರತಿಯೊಂದು ವೃತ್ತಗಳ ವಿಸ್ತೀರ್ಣ ನಮಗೆ ಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಬಂಗಾರ ವಲಯದ ವಿಸ್ತೀರ್ಣ ಇಷ್ಟೇ ಕಂಡು ಹಿಡ್ಕೊಳ್ಬೇಕಂದ್ರೆ ರೇಡಿಯಸ್ ಗೊತ್ತಿದೆ ನಮಗೆ. ಇಲ್ಲಿ ಮೊದಲನೇ ವೃತ್ತದ ರೇಡಿಯಸ್ R1 21/2 ಸೆಂಟಿಮೀಟರ್. ನಾವು ಡೈರೆಕ್ಟಾಗಿ πr² ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿಸ್ತೀರ್ಣ ಕಂಡು ಹಿಡ್ಕೊಳ್ಬೋದು. ಇದಕ್ಕೆ ನಾನು AG ಅಂತ ಹೆಸರು ಕೊಡ್ತಾ ಇದ್ದೀನಿ, ಏರಿಯಾ ಆಫ್ ಗೋಲ್ಡ್. ಓಕೆ, ಗೋಲ್ಡ್ ಅಂತ ಬರ್ಕೊಳ್ಳಿ. ಏರಿಯಾ ಆಫ್ ಗೋಲ್ಡ್ ಈಸ್ ಈಕ್ವಲ್ಸ್ ಟು πr1², ಕರೆಕ್ಟ್?
ಸೊ ಇಲ್ಲಿ ಪೈ ಆ್ಯಸ್ ಇಟ್ ಈಸ್ ರೇಡಿಯಸ್ 1:21/2 ಹೋಲ್ ಸ್ಕ್ವೇರ್. ಸೊ ಪೈ 21 ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 21 ಸ್ಕ್ವೇರ್ 441. ಸೊ 441 ಪೈ ಡಿವೈಡೆಡ್ ಬೈ 4. ಸೊ ಸೆಂಟಿಮೀಟ್ರಲ್ಲಿ ಕೊಟ್ಟಿದೆ ಕ್ವಶನ್. ಸೊ ಸೆಂಟಿಮೀಟರ್ ಸ್ಕ್ವೇರ್. ಸೆಕೆಂಡ್ ಒನ್, ಕೆಂಪು ವಲಯದ ವಿಸ್ತೀರ್ಣ. ಸೊ ಮೊದಲನೇ ವೃತ್ತಕ್ಕೆ ನಾವು A1 ಅಂತ ತಗೊಳ್ಳೋಣ. ಎರಡನೇ ವೃತ್ತದ ಓಕೆ ಟೋಟಲ್ ಕಂಪ್ಲೀಟ್ ಸೆಕೆಂಡ್ ಸರ್ಕಲ್. ಸೊ ಸೆಕೆಂಡ್ ಸರ್ಕಲಲ್ಲಿ ರೆಡ್ ಕೂಡ ಬರುತ್ತೆ ಆ್ಯಂಡ್ ಗೋಲ್ಡ್ ಕೂಡ ಬರುತ್ತೆ. ಓಕೆ, ಸೊ ದಿಸ್ ಕಂಪ್ಲೀಟ್ ಸೆಕೆಂಡ್ ಸರ್ಕಲ್ಗೆ ನಾವು A2 ಅಂತ ಹೆಸರು ಕೊಡೋಣ. ಸೊ ಅದೇ ರೀತಿ ಥರ್ಡ್ ಸರ್ಕಲ್ A3, ಫೋರ್ತ್ ಸರ್ಕಲ್ A4, ದೆನ್ ಫಿಫ್ತ್ ಸರ್ಕಲ್ A5. ಓಕೆ, ಸೊ ಇದರಲ್ಲಿ ಕೆಂಪು ವಲಯದ ವಿಸ್ತೀರ್ಣ ಬೇಕಂದರೆ ಸೊ ಅದಕ್ಕೆ ನಾನು ನೇಮಿಂಗ್ ಮಾಡ್ತೀನಿ ಇಲ್ಲಿ ಎ ರೆಡ್ ಅಂತ, ಅಂದರೆ ಏರಿಯಾ ಆಫ್ ರೆಡ್ ಸೆಕ್ಷನ್. ಸೊ ಇದರಲ್ಲಿ ನಮಗೆ ಏರಿಯಾ ಆಫ್ ರೆಡ್ ಸೆಕ್ಷನ್ ಬೇಕಂದರೆ ಏನು ಮಾಡಬೇಕು, ಎರಡನೇ ವೃತ್ತದ ವಿಸ್ತೀರ್ಣದಲ್ಲಿ ಮೊದಲನೇ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಕರೆಕ್ಟ್. ಸೊ ಸೆಕೆಂಡ್ ವೃತ್ತದ ತ್ರಿಜ್ಯ ಅಂತೂ ಗೊತ್ತಿದೆ ನಿಮಗಿಲ್ಲಿ. ಸೆಕೆಂಡ್ ರೇಡಿಯಸ್ 21 ಸೆಂಟಿಮೀಟರ್ ಆ್ಯಂಡ್ ಫಸ್ಟ್ ಒನ್ 21/2 ಸೆಂಟಿಮೀಟರ್. ಸೊ ಪೈ R2 ಸ್ಕ್ವೇರ್ ಮೈನಸ್ ಪೈ R1 ಸ್ಕ್ವೇರ್. ಇಲ್ಲಾಂದರೆ ನೀವು ಮೊದಲನೇ ವೃತ್ತಕ್ಕೆ ಏರಿಯಾ ಆಫ್ ಗೋಲ್ಡ್ ಅಂತಲೂ ಹೇಳ್ಬೋದು. ಬಿಕಾಸ್ ಫಸ್ಟ್ ವೃತ್ತದ ವಿಸ್ತೀರ್ಣ ಆಲ್ರೆಡಿ ನಾವು ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿ 441 π/4 ರೈಟ್. ಸೊ ಸೆಕೆಂಡ್ ವೃತ್ತದಲ್ಲಿ ನಾವು ಗೋಲ್ಡ್ ವೃತ್ತ ಏನು ಮಾಡ್ತಾ ಇದ್ದೀವಿ, ಮೈನಸ್ ಮಾಡ್ತಾ ಇದ್ದೀವಿ. ಆವಾಗ ನಮಗಿಲ್ಲಿ ರೆಡ್ ಕಲರ್ ಏನು ವಲಯ ಇದೆ ಇದ್ರದ್ದು ವಿಸ್ತೀರ್ಣ ನಮಗೆ ಗೊತ್ತಾಗ್ತದೆ ರೈಟ್. ಸೊ ಏರಿಯಾ ಆಫ್ ಗೋಲ್ಡ್ ಎಷ್ಟು, 441 π/4. ಸೊ ಎರಡನೇ ವೃತ್ತದ ತ್ರಿಜ್ಯ ದಟ್ ಈಸ್ 21. ಸೊ ಪೈ 21 ಸ್ಕ್ವೇರ್ ಮೈನಸ್ 441 ಪೈ ಡಿವೈಡೆಡ್ ಬೈ 4. ಸೊ 21 ಸ್ಕ್ವೇರ್ 441. ಸೊ ಇದು 441 ಪೈ ಆಗುತ್ತೆ, ಇದು ಮೈನಸ್ 441 ಪೈ ಡಿವೈಡೆಡ್ ಬೈ 4. ಸೊ ನೀವು 4 LCM ತೊಗೊಂಡಾಗ ಏನಾಗುತ್ತಿದು, ಸೊ 4 × 441. ಸೊ ದೆನ್ ಮೈನಸ್ 441. ಫೈನಲಿ 1323 ಪೈ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಫ್ ರೆಡ್. ಥರ್ಡ್ ಒನ್, ನೀಲಿ ವಲಯದ ವಿಸ್ತೀರ್ಣ. ಇಲ್ಲಿ ನೀಲಿ ವಲಯದ ಓಕೆ ಬ್ಲೂ ಕಲರ್ ವಿಸ್ತೀರ್ಣ ಬೇಕಂದರೆ ನೀವೇನು ಮಾಡಬೇಕು, ಸೊ ಅದರಲ್ಲಿ ಸೊ ಇದು ಬ್ಲೂ ಕಲರ್ ಆ್ಯಂಡ್ ದಿಸ್ ಒನ್ ರೆಡ್ನೂ ಇದೆ, ಇದರಲ್ಲಿ ಗೋಲ್ಡ್ನೂ ಇದೆ. ಅಂದರೆ ಟೋಟಲಿ ಸೆಕೆಂಡ್ ಸರ್ಕಲ್ ನೀವು ಮೈನಸ್ ಮಾಡಬೇಕು. ಸೊ ಇದು A2 ಸರ್ಕಲ್. ಸೊ ಇದರಲ್ಲಿ ನೀವು ಮೈನಸ್ ಮಾಡಿದಾಗ ನಿಮಗೆ ಇಲ್ಲಿ ನೀಲಿ ವಲಯದ ವಿಸ್ತೀರ್ಣ ಎಷ್ಟಂತ ಗೊತ್ತಾಗ್ತದೆ ರೈಟ್. ಸೊ ಅದೇ ರೀತಿ ಸೊ ನಾನು ಇದಕ್ಕೆ ಬ್ಲೂ ಕಲರ್ ಅಂತ ಹೆಸರು ಕೊಡ್ತೀನಿ, ಏರಿಯಾ ಆಫ್ ಬ್ಲೂ. ಸೊ ಏರಿಯಾ ಆಫ್ ಬ್ಲೂ ಬೇಕಂದರೆ ನಿಮಗಿಲ್ಲಿ ಮೂರನೇ ವೃತ್ತದ ವಿಸ್ತೀರ್ಣದಲ್ಲಿ ಎರಡನೇ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಸೊ ಏರಿಯಾ ಆಫ್ ಥರ್ಡ್ ಸರ್ಕಲ್ ಅಂದರೆ ಪೈ R3 ಸ್ಕ್ವೇರ್ ಮೈನಸ್, ಸೊ ಎರಡನೇ ವೃತ್ತದ ವಿಸ್ತೀರ್ಣ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ ಇಲ್ಲಿ. ಎರಡನೇ ವೃತ್ತದ ವಿಸ್ತೀರ್ಣ ಅಂದರೆ ದಿಸ್ ಒನ್ 441 ಪೈ ಕರೆಕ್ಟ್. ಸೊ ಮೂರನೇ ವೃತ್ತದ ವಿಸ್ತೀರ್ಣದಲ್ಲಿ ಎರಡನೇ ವೃತ್ತದ ವಿಸ್ತೀರ್ಣ ನಾವು ಡೈರೆಕ್ಟಾಗಿ 441 ಪೈ ಅಂತ ಬರ್ಕೊಳ್ಬೋದು. ಸೊ ಮೂರನೇ ವೃತ್ತದ ತ್ರಿಜ್ಯ ಎಷ್ಟು, R3. ಸೊ R3 ಅಷ್ಟಿಲ್ಲಿ 63/2. ಸೊ ಪೈ ಆ್ಯಸ್ ಇಟ್ ಈಸ್ ದೆನ್ 63/2 ಹೋಲ್ ಸ್ಕ್ವೇರ್ ಮೈನಸ್ 441 ಪೈ. ಸೊ ಇದರಿಂದ ನೀವು ಪೈ ಕಾಮನ್ ತೊಗೊಳ್ಬೋದು. ಸೊ ರಿಮೈನಿಂಗ್ ಪಾರ್ಟ್ 63 ಹೋಲ್ ಸ್ಕ್ವೇರ್. ಸೊ 63 × 63, this one 3 3 is 9, or we can use
63 square, right? So 50ಗಿಂತ 13 ಜಾಸ್ತಿ ಇದೆ. So I will take this one as 38 and 13 square is 169. So 3969. So 3969 divided by 2 square means 4 minus 441 as it is. Okay, so pi and this 3969 minus 1764 ಏನಾಗುತ್ತೆ ಇಲ್ಲಿ 2205 divided by 4. So area of blue ಏನಂತ ಹೇಳ್ಬೋದು 2205 pi by 4 centimeter square. ಇಲ್ಲಿ ಕಪ್ಪು ವಲಯದ ವಿಸ್ತೀರ್ಣ ಬೇಕಂದ್ರೆ ಏನು ಮಾಡಬೇಕು, ಏರಿಯಾ ಆಫ್ ಬ್ಲ್ಯಾಕ್. ಸೊ ಇದು ಮೊದಲನೇ ವೃತ್ತದಿಂದ ಎಷ್ಟನೇ ವೃತ್ತ ಇದು? ಸೊ ಫಸ್ಟ್ ಏರಿಯಾ, ಎರಡನೇ ವೃತ್ತ, ಮೂರನೇ ವೃತ್ತ, ಇದು ನಾಲ್ಕನೇ ವೃತ್ತ, ಕರೆಕ್ಟ್? ಸೊ ಓನ್ಲಿ ಕಪ್ಪು ವಲಯದ ವಿಸ್ತೀರ್ಣ ಬೇಕಂದರೆ ನೀವು ನಾಲ್ಕನೇ ವೃತ್ತದ ವಿಸ್ತೀರ್ಣದಲ್ಲಿ ಮೂರನೇ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಇಟ್ ಮೀನ್ಸ್ ಪೈ r4 ಸ್ಕ್ವೇರ್ ಮೈನಸ್ ಮೂರನೇ ವೃತ್ತದ ವಿಸ್ತೀರ್ಣ E3. ಸ್ವಲ್ಪ ಕಂಡು ಹಿಡ್ಕೊಂಡಿದ್ದೀರಾ ದಿಸ್ ಪಾರ್ಟ್ 3969/4, ಕರೆಕ್ಟ್? ಸೊ 3969/4. ಸೊ ನೀವು ಪೈ ಕಾಮನ್ ತಗೊಳ್ಬೋದು. ಸೊ R4 ಅಂದರೆ ನಾಲ್ಕನೇ ವೃತ್ತದ ತ್ರಿಜ್ಯ ಎಷ್ಟು? R4 ಅಂದರೆ 42 ಸೆಂಟಿಮೀಟರ್. ಸೊ R4 ಸ್ಕ್ವೇರ್ ಅಂದರೆ 42 ಸ್ಕ್ವೇರ್ ಮೈನಸ್ 3969 divided by 4. ಸೊ 42 ಸ್ಕ್ವೇರ್, ಕರೆಕ್ಟ್? ಸೊ 42 ಸ್ಕ್ವೇರ್ 50ಗಿಂತ ಎಷ್ಟು ಕಡಿಮೆ ಇದೆ ಅದು? 8 ಲೆಸರ್ ದೆನ್ 50. ಸೊ -8 ಮಾಡಬೇಕು. 25 minus 8 is 17 and 8 square is 64. So this one is 1764 minus 3969 divided by 4. So ನೀವು LCM ತಗೊಳ್ಬೋದು ಇಲ್ಲಿ 4. So pi as it is, so LCM 4, then 4 into 1764, 4 4 16, 4 6 24, 25, 4 7 28, 30, 4 1 4 7 minus 3969 as it is. So pi as it is 7056 minus 3969 is 7803 divided by 4. So area of black ಏನಂತ ಹೇಳ್ಬೋದು? 3087 pi by 4 centimeter square. ಸೊ ಲಾಸ್ಟ್ ಒನ್, ಬಿಳಿ ವಲಯದ ವಿಸ್ತೀರ್ಣ. ಸೊ ಏರಿಯಾ ಆಫ್ ವೈಟ್ ಬೇಕಂದ್ರೆ ಏನು ಮಾಡ್ಬೇಕಿಲ್ಲಿ? ಸೊ 5ನೇ ವೃತ್ತದ ವಿಸ್ತೀರ್ಣದಲ್ಲಿ 4ನೇ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಸೊ ದಿಸ್ ಒನ್ ಇಸ್ ಪೈ R5 ಸ್ಕ್ವೇರ್ ಆ್ಯಂಡ್ A4 4ನೇ ವೃತ್ತದ ವಿಸ್ತೀರ್ಣ ಅಂದರೆ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ ಇಲ್ಲಿ. ಸೊ 1764, ರೈಟ್? 1764 ಪೈ ಬೈ, ಸಾರಿ ಒನ್ ಸೆಕೆಂಡ್, ಎಸ್ ಪೈ ಅಷ್ಟೇ, ಪೈ ಬೈ 4 ಇಲ್ಲ, ಪೈ ಅಷ್ಟೇ. ಸೊ 5ನೇ ವೃತ್ತದ ತ್ರಿಜ್ಯ ಅಷ್ಟಿಲ್ಲಿ? 5ನೇ ವೃತ್ತದ ತ್ರಿಜ್ಯ 105/2 ಸೆಂಟಿಮೀಟರ್. ಸೊ ಪೈ ಕಾಮನ್ ತಗೊಳ್ಳಿ. ಸೊ ರೇಡಿಯಸ್ 5, 105/2 whole square minus 1764 as it is. So pi as it is 105 square is to, so 5 square is 25, 10 next number is 11, so 10 into 11 110. So this one is 11,025 divided by 2 square means 4 minus 1764. Okay, so again ನಾವು LCM ತಗೊಳ್ಬೋದು 4. So pi as it is 4 LCM, so 11,025 as it is. So 4 into 1764, 4 4 16, 4 6 24, 125,
4 7s 28, 30, 4 1s 4, 7. So 11,025 minus 7,056. So pi, this one 15 minus 6, so 9, then 6, 9, 3 by 4. ಸೊ ಏರಿಯಾ ಆಫ್ ವೈಟ್ ಏನಂತ ಹೇಳ್ಬೋದು, ಬಿಳಿ ವಲಯದ ವಿಸ್ತೀರ್ಣ 3969 ಪೈ ಬೈ 4 ಸೆಂಟಿಮೀಟರ್ ಸ್ಕ್ವೇರ್. ಫೋರ್ತ್ ಕ್ವಶನ್, ಕಾರಿನ ಪ್ರತಿ ಚಕ್ರದ ವ್ಯಾಸ 80 ಸೆಂಟಿಮೀಟರ್. ಸೊ ವ್ಯಾಸ ಕೊಟ್ಟಿದ್ದಾರಲ್ಲಿ 80 ಸೆಂಟಿಮೀಟರ್ ಅಂತ ಇದೆ. ಕಾರು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ಜವದಲ್ಲಿ ಚಲಿಸುವಾಗ ಪ್ರತಿ ಚಕ್ರವು 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನು ಸುತ್ತುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸೊಲ್ಯೂಷನ್, ನಮಗಿಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ವ್ಯಾಸ 80 ಸೆಂಟಿಮೀಟರ್. ಸೊ ಇದರಿಂದ ನಾವು ತ್ರಿಜ್ಯ ತಗೊಳ್ಬೋದು d/2. ಸೊ 80/2 ಅಂದರೆ 40 ಸೆಂಟಿಮೀಟರ್. ದೆನ್ ನೆಕ್ಸ್ಟ್ ಸ್ಪೀಡ್ ಕೊಟ್ಟಿದ್ದಾರೆ, ಇಲ್ಲಿ ಜವ ಕೊಟ್ಟಿದ್ದಾರೆ ಸ್ಪೀಡ್. ಓಕೆ, 60 ಕಿಲೋಮೀಟರ್. ಸೊ ಡಯಾಮೀಟರ್ ಆ್ಯಂಡ್ ರೇಡಿಯಸ್ ಅಂತೂ ಸೆಂಟಿಮೀಟ್ರಲ್ಲಿದೆ. ಸೊ ಇದಕ್ಕೂ ನೀವು ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಶನ್ ಕೂಡ 10 ನಿಮಿಷಗಳ ಸಲುವಾಗಿ ಕೇಳ್ತಾ ಇದ್ದಾರೆ. ಸೊ ಕಿಲೋಮೀಟರ್ ಪರ್ ಅವರ್ ಇದೆ, ರೈಟ್. ಸೊ ಪ್ರತಿ ಗಂಟೆಗೆ, ಸೊ ಕಿಲೋಮೀಟರ್ ಪರ್ ಅವರ್. ಸೊ 60 ಕಿಲೋಮೀಟರ್, ಸೊ ಕಿಲೋ ಮೀನ್ಸ್ 1000 ಆ್ಯಂಡ್ ಮೀಟರ್ ಇದ್ದಿದ್ದು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ 1 ಮೀಟರ್ ಮೀನ್ಸ್ 100 ಸೆಂಟಿಮೀಟರ್ ಆ್ಯಂಡ್ ಡಿವೈಡೆಡ್ ಬೈ ಪರ್ ಅವರ್. ಅವರ್ ಅಂದರೆ ಸೊ ನಿಮಿಷಲ್ಲಿ ಕನ್ವರ್ಟ್ ಮಾಡಿ. ಸೊ ಯು ಹ್ಯಾವ್ ಟು ಡಿವೈಡ್ ಬೈ. ಓಕೆ, ಸೊ ಡಿವಿಷನಲ್ಲಿದೆ ಆಲ್ರೆಡಿ ಅವರ್. ಸೊ ಅವರ್ ಇದ್ದಿದ್ದು ನಿಮಿಷ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 60. ಸೊ ಡಿನಾಮಿನೇಟರ್ ಪಾರ್ಟಲ್ಲೇ ಬರುತ್ತದೆ. ಓಕೆ, ಸೊ 60 ಕ್ಯಾನ್ಸಲ್ ಅಂದರೆ, ಓಕೆ ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಮಿಸ್ಟೇಕ್ ಆಗಿದೆ. ಸೊ ಅವರು ಕ್ವಶನಲ್ಲಿ 66 ಕಿಲೋಮೀಟರ್ ಪರ್ ಅವರ್ ಅಂತ ಕೇಳಬೇಕು. ಎಷ್ಟು? 66 ಕಿಲೋಮೀಟರ್ ಪರ್ ಅವರ್, 66 ಕಿಲೋಮೀಟರ್. ಜವ 66 ಅಂತ ತಗೊಳ್ಬೇಕು. ಓಕೆ, ಸೊ 66 ಕಿಲೋಮೀಟರ್ ಪರ್ ಅವರ್ ತೊಗೊಂಡಾಗ ಏನಾಗುತ್ತೆ ಇಲ್ಲಿ, ಸೊ 60 ಅಂತೂ ಕ್ಯಾನ್ಸಲ್ ಆಗೋಲ್ಲ, 1 0 ಕ್ಯಾನ್ಸಲ್, ದೆನ್ 6 1 6 11s. ಓಕೆ, ಸೊ 11 ಇಂಟು 1000 ಇಂಟು 10. ಸೊ ಟೋಟಲ್ 4 zeros ಅಂದರೆ 1,10,000 ಸ್ಪೀಡ್, ರೈಟ್. ಸೊ ಇದು ನಾವು ಸೆಂಟಿಮೀಟರ್ ಪರ್ ಮಿನಿಟಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಸೆಂಟಿಮೀಟರ್ ಪರ್ ಮಿನಿಟ್. ಸೊ ಸ್ಪೀಡಿಂದ ಕಾರು ಚಲಿಸಿದ ಒಟ್ಟು ದೂರ ನಾವು ಕಂಡುಹಿಡ್ಕೊಳ್ಬೋದಾ 10 ನಿಮಿಷಗಳ ಸಲುವಾಗಿ. ಓಕೆ, ಸೊ ನಮ್ಗೆ ಟೈಮ್ ಕೊಟ್ಟಿದ್ದಾರಲ್ಲಿ 10 ನಿಮಿಷಗಳ ಸಲುವಾಗಿ ಫೈಂಡ್ ಮಾಡಿ ಅಂತ. ಟೈಮ್ ಇಸ್ 10 minutes, 10 ನಿಮಿಷ. ಸೊ ಫಾರ್ಮುಲಾ ಗೊತ್ತಿದೆ ಎಲ್ಲರಿಗೂ, ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್. ಸೊ ನಾವಿಲ್ಲಿ ಡಿಸ್ಟನ್ಸ್ ಫೈಂಡ್ ಮಾಡಬೇಕು. ಸೊ ಡಿಸ್ಟನ್ಸ್ ಆ್ಯಸ್ ಇಟ್ ಈಸ್, ಸೊ ಟೈಮ್ ಏನಾಗುತ್ತೆ ಸ್ಪೀಡ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು? 1,10,000 ಸೆಂಟಿಮೀಟರ್ ಪರ್ ಮಿನಿಟ್ ಆ್ಯಂಡ್ ಟೈಮ್ ಇಸ್ 10 minutes. ಸೊ ಟೋಟಲ್ 11 lakh ಸೆಂಟಿಮೀಟರ್. ಸೊ ಇದು ಟೋಟಲ್ ಡಿಸ್ಟನ್ಸ್. 10 ನಿಮಿಷಗಳಲ್ಲಿ ಕಾರು 11 ಲಕ್ಷ ಸೆಂಟಿಮೀಟರ್ ಓಡುತ್ತೆ ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಕ್ವಶನಲ್ಲಿ, ಸಂಪೂರ್ಣ ಸುತ್ತುಗಳನ್ನು ಸುತ್ತಬೇಕು. ಓಕೆ, 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುತ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇವಾಗ ಓಕೆ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಬೇಕಂದ್ರೆ, ಓಕೆ ಇಲ್ಲಿಂದ ಇಲ್ಲಿ ಇದು ತಿರುಗಿ ಮತ್ತೆ ರಿಪೀಟ್ ಆಗಿ ಬರಬೇಕಂದ್ರೆ, ಸೊ ಅದು ಒಟ್ಟು ಅದರ ವೃತ್ತದ ಪರಿಧಿ ಏನಾಗಬೇಕು, ಕಂಪ್ಲೀಟ್ ರೊಟೇಟ್ ಆಗಿ ಬರಬೇಕು. ಅಂದರೆ ಒಂದು ಸುತ್ತು ಸುತ್ತಬೇಕಂದ್ರೆ ಒಂದು ರೊಟೇಷನ್ ಕಂಪ್ಲೀಟ್ ಆಗಬೇಕು. ದೆನ್ 2 ಸುತ್ತು ಸುತ್ತಬೇಕಂದ್ರೆ, ಸೊ ಅದು 2 ಸರಿ ಅದರದ್ದು ಪರಿಧಿ ಇದ್ರ ಮೇಲೆ ರೊಟೇಟ್ ಆಗ್ತಾ ಹೋಗ್ಬೇಕು, ರೈಟ್. ಅಂದರೆ
ಸೊ ನಾವು ಒಟ್ಟು ಚಲಿಸಿದ ದೂರ ಭಾಗಿಲೆ ಆ ಸರ್ಕಲ್ನ ಓಕೆ ಒಟ್ಟು ಚಲಿಸಿದ ದೂರ ಭಾಗಿಲೆ ಆ ವೃತ್ತದ ಪರಿಧಿಯಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಸುತ್ತುಗಳ ಸಂಖ್ಯೆ ಅಂತ ಗೊತ್ತಾಗ್ತದೆ. ಸೊ ಸುತ್ತುಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಒಟ್ಟು ಚಲಿಸಿದ ದೂರ ಭಾಗಿಲೆ ವೃತ್ತದ ಸುತ್ತಳತೆಯಿಂದ ನಾವು ಡಿವೈಡ್ ಮಾಡಬೇಕು, ರೈಟ್. ಸೊ ಇವಾಗ ಒಟ್ಟು ಚಲಿಸಿದ ದೂರ ಎಷ್ಟು 11 lakh ಸೆಂಟಿಮೀಟರ್ ಆ್ಯಂಡ್ ವೃತ್ತದ ಸುತ್ತಳತೆ ಅಂದರೆ 2πr ಆ್ಯಂಡ್ ರೇಡಿಯಸ್ ಗೊತ್ತಿದೆ ನಮಗೆ ಇಲ್ಲಿ 40 ಸೆಂಟಿಮೀಟರ್, ರೈಟ್. ಸೊ 11 lakh ಡಿವೈಡೆಡ್ ಬೈ, ಸೊ 2 ಇಂಟು ರೇಡಿಯಸ್ ಅಂದರೆ 40 ಆ್ಯಂಡ್ ಡಿವೈಡೆಡ್ ಬೈ ಪೈ ಅಂದರೆ 7/22. ಸೊ ಏನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? ಸೊ 0 0 ಕ್ಯಾನ್ಸಲ್, ದೆನ್ 11 2s and 11 1s, 1 2 3 4 4 zeros as it is, then 2 ಇಂದ ಡಿವೈಡ್ ಮಾಡಿ. ಸೊ 2 5s 10, 5000 ಅಗೇನ್ 2 ಇಂದ ಡಿವೈಡ್ ಮಾಡಿದಾಗ ಸೊ 2500. ಸೊ 4th ಡಿವೈಡ್ ಮಾಡಿದಾಗ 4 6 24, ಸೊ 100 means 25, 625 and 625 into 7 is 4375. ಸೊ ಒಟ್ಟು ಸುತ್ತುಗಳ ಸಂಖ್ಯೆ 4375 ಅಂತ ಗೊತ್ತಾಯ್ತು. 10 ನಿಮಿಷಗಳಲ್ಲಿ ಆ ಕಾರಿನ ಚಕ್ರ 4375 ಟೈಮ್ಸ್ ಸುತ್ತುತ್ತದೆ ಅಂತ ಗೊತ್ತಾಯಿತು. 5th ಕ್ವಶನ್, ಈ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಏನು ಕೊಟ್ಟಿದ್ದಾರಲ್ಲಿ? ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ. ಸೊ ವೃತ್ತದ ಸುತ್ತಳತೆ, ಕರೆಕ್ಟ್, ವೃತ್ತದ ಸುತ್ತಳತೆ ಎದಕ್ಕೆ ಸಮಾನ ಅಂತ ಹೇಳ್ತಾರೆ? ವೃತ್ತದ ವಿಸ್ತೀರ್ಣಕ್ಕೆ ಸಮಾನ ಅಂತ ಹೇಳ್ತಾರೆ. ಸೊ ಸುತ್ತಳತೆ ಫಾರ್ಮುಲಾ ಅಂತ ಗೊತ್ತಿದೆ 2πr ಆ್ಯಂಡ್ ವಿಸ್ತೀರ್ಣ πr², ಕರೆಕ್ಟ್. ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಇಲ್ಲಿ ಪೈ ಆ್ಯಂಡ್ ಪೈ ಕ್ಯಾನ್ಸಲ್ ಆ್ಯಂಡ್ ರೇಡಿಯಸ್ ಸ್ಕ್ವೇರ್ ಇದೆ ಅಲ್ಲಿ. ಸೊ ಒಂದು ರೇಡಿಯಸ್ ಕ್ಯಾನ್ಸಲ್, ಇಲ್ಲೂ ಒಂದು ರೇಡಿಯಸ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಇಲ್ಲಿ 2 ಉಳ್ಕೋತು, ದಿಸ್ ಪಾರ್ಟ್ 2 ಅಂದರೆ ರೇಡಿಯಸ್ ಎಷ್ಟು ಬಂತು? 2 ಮಾನಗಳು, 2 ಯೂನಿಟ್ಸ್. ಯಾವುದು ಆಪ್ಷನ್ ಇದು? ಆಪ್ಷನ್ ಎ. ಸೊ ಈ ಕಂಪ್ಲೀಟ್ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದ್ರದ್ದು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಜಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ ಮೆನ್ಷನ್ ಮಾಡಬೇಕು. ಥ್ಯಾಂಕ್ ಯು. Hope you enjoyed the video. Please don't forget to ask your doubt and see you in the next video.